ನೋಡ್ರಿ ಈಗ ನಾವು ಚೆನ್ನಮ್ಮ ಸರ್ಕಲ್ ಹತ್ರ ಬಂದಿವಿ. ಫುಲ್ ಎಲ್ಲ ಡಾಲ್ಫಿ ಎಲ್ಲ ಬಂದ್ಬಿಟ್ಟಾವ. ಈಗ ಎಲ್ಲ ರಾಜ್ಯದ ಎಲ್ಲ ಕಡೆಯಿಂದ ಜನರು ಬಂದಾರೆ ಈಗ ಸೆಲೆಬ್ರೇಟ್ ಮಾಡಕ್ಕೆ, ಕರ್ನಾಟಕ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡಕ್ಕೆ. ನೋಡ್ರಿ ನಾವೀಗ ಅಲ್ಲಿ ರಿವ್ಯೂ ಮಾಡಕ್ ಹೊಂಟೇವಿ. ಬಟ್ ಬಾಳ ಸೌಂಡ್ ಬರಾಕತ್ತೈತಿ. ಅಲ್ಲಿ ಹೆಂಗ್ ಬರ್ದಿ ಗೊತ್ತಿಲ್ಲ. ಬಟ್ ಅಲ್ಲಿ ಹೋಗಿ ನಿಮ್ಗೆ ತೋರಿಸ್ತೀವಿ ಏನಾಗೈತೆ ಅಂತ ಹೇಳಿ. ಎಲ್ರಿಗೂ ಮೊದಲೇದಾಗಿ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಇವತ್ತ ನಾವು ಬೆಳಗಾವಿ ಎಸ್ಪೆಷಲಿ ಕರ್ನಾಟಕ ರಾಜ್ಯೋತ್ಸವನ ಆಚರಣೆ ಹೆಂಗ್ ಮಾಡ್ತಾರಂತ ನೋಡಕ್ ಬಂದೇವಿ. ಅಲ್ಲಿ ಆಕ್ಚುಲಿ ಚೆನ್ನಮ್ಮ ಸರ್ಕಲ್ ಕಡೆ ಭಾಳ ಅಂದ್ರೆ ಭಾಳ ಸೌಂಡ್ ಐತಿ. ನಾವು ಎಕ್ಸ್ಟೆನ್ಷನ್ದಾಗ ನಿಮ್ಗೆ ಸ್ವಲ್ಪ ಅಭಿಮಾನಿಗಳನ್ನ ಹಿಡ್ಕೊಂಡ ನಿಮ್ಗೆ ರಿವ್ಯೂ ಮಾಡಕ್ಕೆ ಟ್ರೈ ಮಾಡ್ತೀವಿ. ಬರ್ರಿ ಹೋಗಿ. ಬರ್ರಿ, ಇವತ್ತ ಕರ್ನಾಟಕ ರಾಜ್ಯೋತ್ಸವದ ಒಂದು ಬೆಳಗಾವಿ ಒಳಗೆ ನಡೀತಾ ಇರ್ತಕ್ಕಂಥದ್ದ ಒಂದು ಝಲಕ್ ನಿಮ್ಗೆ ನಾವು ಇವತ್ತು ತೋರಿಸ್ತೇವೆ. ಬರ್ರಿ ಎಲ್ಲ. ಇಲ್ಲಿ ಇವಾಗ ಏನ್ ನೀವು ನೋಡ್ತಾ ಇದೀರಿ, ವೀರಪ್ಪ ದೇಸಾಯಿ ಅರಮನೆ ಅಂತ. ಇದು ಒಂದು ಸಂಗೊಳ್ಳಿ ರಾಯಣ್ಣರ ಕಾಲದಾಗಿಂದಾಗ್ಲಿ ಇತರಾಗಿಂದಾಗ್ಲಿ ಒಂದು ಒಳ್ಳೆ ಒಂದು ಇದನ್ನ ಮಾಡಿದಾರು. ಇವಾಗ ಒಂದು KSRTC ಬಸ್ ಕೂಡ ಬಿಟ್ಟಿದಾರು. ಒಳಗೆಲ್ಲ ಡೆಕೋರೇಷನ್ ಮಾಡಿದಾರು. ಕರ್ನಾಟಕ ಜೆಂಡಾದ ಬಲೂನ್ಸ್ ಎಲ್ಲ ಹಚ್ಚಿ ಇಲ್ಲತ್ತ ಇವಾಗ ನೀವು ನೋಡ್ತಾ ಇದ್ರಿ ಎಷ್ಟೊಂದು ಕ್ರೌಡ್ ಐತಿ. ಈ ಒಂದು ಇದಕ್ಕ ರಾಜ್ಯೋತ್ಸವದ ಒಂದು ಅಂಗವಾಗಿ ಬಂದಿರತಕ್ಕಂತ ಕನ್ನಡ ಅಭಿಮಾನಿಗಳು, ನಮ್ಮ ಫ್ರೆಂಡ್ ಕೇಶವ ಎಲ್ಲಾರು ಕೂಡಿ ನಾವು ಸೆಲೆಬ್ರೇಟ್ ಮಾಡಕ್ ಬಂದೇವಿ. ಮತ್ ನಮ್ಮ ಪವರ್ ಮ್ಯಾನ್ ಅವರು ಬಂದಾರು. ಪವರ್ ಮ್ಯಾನ್ ಹೆಡ್ ಬಂದಾರ ಇವತ್ತ. ಪವರ್ ಮ್ಯಾನ್ ಅವರು ಬಂದಾರು. ಒಟ್ಟ ರಾಜ್ಯೋತ್ಸವ ನಾವು ಒಟ್ಟ ಗಿಚ್ಚು ಮಾಡಾಕತ್ತೇವು ಈ ವರ್ಷ. ಕ್ಯಾಮ್ರಾ ತಗೊಂಡ್ ಬಂದ ಲಾಗ್ ಮಾಡ್ಕೊಂತ ಲಾಸ್ಟ್ ಟೈಮ್ ಮಾಡಿದೆವು, ಇದು ಸಲಾನು ಮಾಡಾಕತ್ತೇವು. ಒಳ್ಳೆ ರೆಸ್ಪಾನ್ಸ್ ಆಗತೈತಿ. ದೀಪಾವಳಿ ಹೊಸ ಆಂಕರ್ ಬೇರೆ ಬಂದಾರ ಇಲ್ಲಿ. ಮತ್ತ ಈ ಸಲ ಎಕ್ಸೆಪ್ಟೇಷನ್ ಮಂದಿಗೆ ಕಡಿಮೆ ಇತ್ತು. ಮಂದಿ ಕಡಿಮೆ ಬರ್ತಾರು ಹಬ್ಬ ಐತೆ ಅಂತೇಳಿ. ಆದ್ರೂ ಯಾ ದೀಪಾವಳಿ ಏನ ಯಾ ದಸರಾ ಏನ ರಾಜ್ಯೋತ್ಸವ ಮುಂದೆ ಏನೂ ಇಲ್ಲ ಅನ್ನುವಂಗ ಫುಲ್ ಮಂದಿ ಐತಿ. ಮಸ್ತ್ ಐತಿ. ಈಗ ನಾವು ಡೈರೆಕ್ಟ್ ಆಗಿ ಚೆನ್ನಮ್ಮ ಸರ್ಕಲ್ ಕಡೆ ಹೊಂಟಿದೆವು. ಚೆನ್ನಮ್ಮ ಸರ್ಕಲ್ ಕಡೆ ಯಾವ್ಯಾವ ರೀತಿ ಇದನ್ನ ಮಾಡಿದಾರಂತ ನೋಡೋಣ. ಒಂದು ಬೆಸ್ಟ್ ಎಂಜಾಯ್ಮೆಂಟ್ ಅಂದ್ರೆ ಅದು ಇರುವುದಲ್ಲ ಚೆನ್ನಮ್ಮ ಸರ್ಕಲ್ ಕಡೆ ಅಂತ ಹೇಳ್ಬಹುದು. ಇಲ್ಲಿ ಎಷ್ಟೋ ಮಂದಿ ಅಭಿಮಾನಿಗಳು ಬಂದಾರ, ಕನ್ನಡ ಅಭಿಮಾನಿಗಳ. ಬರ್ರಿ ಒಂದ್ ಜನ ಚೆನ್ನಮ್ಮ ಸರ್ಕಲ್ ಕಡೆ ಹೋಗಿ ಬರುದು. ನೀರಾಗಿ ಹೋಗಲ್ಲ